ಲೋಕಸಭೆಯಲ್ಲಿ ಮಹಿಳಾ ಬಿಲ್ ಅಷ್ಟೇ ಪಾಸ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಯಾರಿಗೆ ಅದಷ್ಟೇ ಯಾಕೆ ಪಾಸ್ ಮಾಡ್ಬೇಕಂತ ಹೇಳ್ಬೇಕು? ಪಾಸ್ ಮಾಡಿದ ಆಗೈತಲ್ಲ 2023 ಗಳಿಸ್ಕೊಡ್ತೀವಿ ಸರ್. ನಾನು ಹೇಳಿ ನಿಮ್ ಕಮಿಟ್ಮೆಂಟ್ ಐತಿ. ನೀವೇನ್ ಹೇಳಿರಿ 2023 ಭಾಷಣ ತೆಗಿರಿ ಮೋದಿ ಅವರು 2023 ಭಾಷಣದೊಳಗೆ ಬಿಲ್ ಪಾಸ್ ಮಾಡಿ ನಾವು ಇಷ್ಟೇ 2029 ಮೇಲೆ ಚುನಾವಣೆ ಬರೋದಕ್ಕೆ ನಾವು ಇದನ್ನ ಮಹಿಳಾ ಬಿಲ್ ಅನ್ನು ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಮೋದಿ ಅವರಲ್ಲ, నేను ಅಮಿತ್ ಶಾ ಅಲ್ಲ. ನಾವು ಒಂದು ಸೆಕೆಂಡ್ ನಿಮ್ಗೆ ಹೇಳಕತ್ತಿದ್ದು, ನೀವು ಮಾಧ್ಯಮದವರು ನನ್ನ ಗೆಳೆಯರು, ನೀವು ಇದ್ರ ಬಗ್ಗೆ ಬಿಜೆಪಿ ಕ್ವಶನ್ ಕೇಳಿದ್ರೆ ಬಹಳ ಚೆನ್ನಾಗಿತ್ತು. ಕೇಳಿ ಏನಂತಂದ್ರೆ 29 ನೀವು ಬಿಲ್ ಪಾಸ್ ಮಾಡಿದ್ರಿ ಅಲ್ಲ ಮಹಿಳಾ ಶಕ್ತಿ ಬಿಲ್ಲು, ಅದು ಯಾಕೆ ಮತ್ತೆ ವಾಪಸ್ ತಂದ್ರಿ ಅಂತ ಕೇಳ್ರಿ. ಮಹಿಳಾ ಶಕ್ತಿ ಬಿಲ್ ತಂದಿದ್ದು ಕ್ಷೇತ್ರ ವಿಂಗಡಣೆ ಮರು ಬಿಲ್ ತಂದಿದ್ದು. ನೀವು ಮರು ವಿಂಗಡಣೆ ಬಿಲ್ ತತ್ತಿನ ಕೇಳಬೇಕಾಗಿತ್ತು. ಜನರಿಗೆ ಯಾಕೆ ದಿಕ್ಕಿರಿ ಸರ್? ನಾವು ಸಪೋರ್ಟ್ ಮಾಡ್ತೀವಲ್ಲ ರೀ ಮಹಿಳಾ ಬಿಲ್ ತಂದರ ನಾವು ಈ ದೇಶದಾಗ. ನಾನು ಮಹಿಳಾ ಬಿಲ್ಲಿನ ಪರವಾಗಿರೋರು, ಮಹಿಳಾ ಬಿಲ್ ಮಾತಾಡಿದಿರೋ ನಾವು 2010 ಐ ಥಿಂಕ್ 10ರೊಳಗ ಇದೇ ಅಟಲ್ ಬಿಹಾರಿ ವಾಜಪೇಯಿ, ನನ್ಗೆ ಗೊತ್ತಿಲ್ಲ ಅದ್ರ ಇನ್ನೊಂದು ಬಿಲ್ ತಂದಿವಿ ನಾವು UPA ಸರ್ಕಾರದೊಳಗ. ರಾಜ್ಯಸಭಾದ ಪಾಸ್ ಆಯ್ತು, ರಾಜ್ಯಸಭಾದ ಬಿಲ್ ಪಾಸ್ ಆಯ್ತು. ರಾಜ್ಯಸಭಾದಾಗ ನಮ್ದು ಮೆಜಾರಿಟಿ ಇತ್ತು, ನಮಗ್ ಪಾಸ್ ಆಯ್ತು. ನಾವು UPA ಗವರ್ಮೆಂಟ್ದಾಗ ಮತ್ತೊಂದು ಮೆಜಾರಿಟಿ ಇದ್ದಿದ್ದಿಲ್ಲ ನಮ್ದು, ನಾವು ಅಲ್ಲಿ ತರಲಿಲ್ಲ. ಆ ಬಿಲ್ ತಂದ ಕಾರಣಕ್ಕೋಸ್ಕರ ಮಹಿಳೆಯರ ಬಗ್ಗೆ ಚರ್ಚೆ ಆಗಿದ್ದು 33% ಬಿಲ್ ತರಬೇಕಂತ ಚರ್ಚೆ ಮಾಡಿದಾರ ನಾವು. ರಾಜಕಾರಣ ಮಾಡ್ತಾ ಇರೋದು ಬಿಜೆಪಿ ನಾವಲ್ಲ. ನಾವ್ ಈಗಲೂ ಹೇಳಕತ್ತೀವಿ ಮಹಿಳೆಯರ ಪರ, ಮಹಿಳೆಯರ ಬಿಲ್ ಅನ್ನು ನಾವು ಬೆಂಬಲಿಸ್ತೀವಿ. ಮರು ವಿಂಗಡಣೆ ಆಗಾಗ ಬೇಡ ಅನ್ನಂಗಲ್ಲ. ನಿನ್ನ ತಿಳಿದಂಗೆ ಏನ್ ಮರು ವಿಂಗಡಣೆ ಮಾಡ್ಕೊಂಡ್ರೆ ನಮ್ಮ ಅನ್ಯಾಯವನ್ನ ಸರಿ ಮಾಡಿ ಅಂತ ದಕ್ಷಿಣ ಭಾರತ ಕೇಳಕತ್ತೀವಿ ನಾವು. ಏನ್ ತಪ್ಪೇನೈತೆ ನೋಡ್ರಿ. ನಾವ್ ಹೇಳಕತ್ತೀವಿ ಅದನ್ನ ಇಷ್ಟನ್ನ ಕೇಳಿದೆ, ನಾನು ಇದ್ದಿದ್ದಿಲ್ಲ ಕೇಳಿದೆ. ಏನ್ ಹೇಳಿದೆ ಅಂತಂದ್ರೆ ಮರು ವಿಂಗಡಣೆ ಜನಸಂಖ್ಯೆಯನ್ನ ಮಾಡಿ ನೀವು 50% ಕೊಡ್ತಿರಲ್ಲ, ಅದು ತಪ್ಪು. ಉತ್ತರ ಭಾರತದೊಳಗ ನೀವು ಮೇಜರ್ ಇದನ್ನ ಜಾಸ್ತಿ ಆಗ್ತೈತಿ ನಿಮ್ದು. ನಮ್ಮಲ್ಲಿ ಬೇರೆ 50% ಅಂತಂದ್ರೆ ನಾವು 50% ಜಾಸ್ತಿ ಆಗ್ತೀವಿ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಕೊಡ್ರಿ, ಮಾತಾಡ್ರಿ, ಚರ್ಚೆ ಮಾಡ್ರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.